ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಫಸ್ಟ್ ಕನ್ನಡ. ಇದು ಎಡಿಟರ್ ಸ್ಪೆಷಲ್. ಇವತ್ತು ನಾವು ಕೈಗೆತ್ತಿಕೊಂಡಿರೋ ವಿಷಯ ಜಸ್ಟ್ ಒಂದು ನ್ಯೂಸ್ ಅಲ್ಲ, ಇದೊಂದು ಸೋಷಿಯಲ್ ಅರ್ಥಕ್ವೇಕ್, ಅಂದರೆ ಸಾಮಾಜಿಕ ಭೂಕಂಪ. 2024 ಮತ್ತು 2026ರಲ್ಲಿ ಹಂತ ಹಂತವಾಗಿ ರಿಲೀಸ್ ಆದ ಜೆಫ್ರಿ ಎಪ್ಸ್ಟೈನ್ ಫೈಲ್ಸ್ ಇಡೀ ಪ್ರಪಂಚದ ನಿದ್ದೆ ಕೆಡಿಸಿದೆ. ಅಮೆರಿಕದ ಪ್ರೆಸಿಡೆಂಟ್ಗಳಿಂದ ಹಿಡಿದು ಬ್ರಿಟನ್ ರಾಜಮನೆತನದವರೆಗೆ, ಟೆಕ್ ಜಗತ್ತಿನ ಬಿಲ್ ಗೇಟ್ಸ್ ಇಂದ ಹಿಡಿದು ಶಾಂತಿ ಮಂತ್ರ ಹೇಳೋ ದೀಪಕ್ ಚೋಪ್ರಾವರೆಗೂ ಎಲ್ಲರ ಹೆಸರು ಇಲ್ಲಿದೆ. ಆದರೆ ವೇಟ್, ಇಲ್ಲೊಂದು ದೊಡ್ಡ ಪ್ರಶ್ನೆ ಇದೆ. ಇವರೆಲ್ಲರೂ ಸಾರ್ವಜನಿಕವಾಗಿ ಏನು ಹೇಳ್ತಾರೆ? ನಾವು ಮಹಿಳಾ ಪರ, ನಾವು ಶಾಂತಿ ದೂತರು, ನಾವು ಜಗತ್ತನ್ನು ಉದ್ಧಾರ ಮಾಡೋರು ಅಂತ ಭಾಷಣ ಬಿಗಿತಾರೆ. ಆದರೆ ಪ್ರೈವೇಟ್ ಆಗಿ ಒಬ್ಬ ಸೆಕ್ಸ್ ಅಫೆಂಡರ್, ಒಬ್ಬ ಹ್ಯೂಮನ್ ಟ್ರಾಫಿಕರ್ ಜೊತೆ ಪಾರ್ಟಿ ಮಾಡ್ತಾರೆ, ಐಲ್ಯಾಂಡ್ಗೆ ಹೋಗ್ತಾರೆ, ಕೋಡ್ ಲ್ಯಾಂಗ್ವೇಜ್ ನಲ್ಲಿ ಮಾತಾಡ್ತಾರೆ. ಇವತ್ತಿನ ಈ ಎಡಿಟರ್ ಸ್ಪೆಷಲ್ನ ಡೀಪ್ ಡೈವ್ ವಿಡಿಯೋದಲ್ಲಿ ನಾವು ಕೇವಲ ಲಿಸ್ಟ್ ಓದಲ್ಲ, ಈ ಎಲೈಟ್ಸ್ ಅಥವಾ ಶ್ರೀಮಂತ ವರ್ಗದವರ ಮನಸ್ಥಿತಿ ಏನು, ಅವರ ನೈತಿಕತೆ ಎಲ್ಲಿ ಹೋಯ್ತು, ಅಂಬಾನಿಯಿಂದ ಹಿಡಿದು ನೋಮ್ ಚೋಮ್ಸ್ಕಿವರೆಗೂ ಇವರ ಹಿಪೋಕ್ರಸಿ ಅಂದ್ರೆ ಏನು ಅನ್ನೋದನ್ನ ಡಿಕೋಡ್ ಮಾಡೋಣ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಯಾಕಂದ್ರೆ ಪ್ರತಿಯೊಂದು ಸಾಕ್ಷ್ಯವೂ ಕೂಡ ಮೈಂಡ್ ಬ್ಲೋಯಿಂಗ್ ಆಗಿದೆ. ಲೆಟ್ಸ್ ಡೈವ್ ಇನ್. ಏನಿದು ಫೈಲ್ಸ್? ಲಿಸ್ಟ್ ಅಲ್ಲ, ಇದು ಸಾಕ್ಷ್ಯ. ಫಸ್ಟ್ ಒಂದು ವಿಷಯ ಕ್ಲಿಯರ್ ಮಾಡ್ಕೊಳ್ಳೋಣ. ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೋಡ್ತಿರೋ ಹಾಗೆ ಇದು ಎಪ್ಸ್ಟೈನ್ ಬರೆದಿಟ್ಟಿರೋ ಕ್ಲೈಂಟ್ ಲಿಸ್ಟ್ ಅಲ್ಲ. ಎಪ್ಸ್ಟೈನ್ ಹತ್ರ ಒಂದು ಡೈರಿ ಇತ್ತು ಅನ್ನೋದು ನಿಜ, ಆದರೆ ಈಗ ಹೊರಬಂದಿರೋದು ಅದಲ್ಲ. ಇದು ಕೋರ್ಟ್ ಡಾಕ್ಯುಮೆಂಟ್ಸ್. ಎಪ್ಸ್ಟೈನ್ ಸಂತ್ರಸ್ತೆ ವರ್ಜಿನಿಯಾ ಜುಫ್ರೆ, ಎಪ್ಸ್ಟೈನ್ನ ಸಹಾಯಕಿ ಗಿಸ್ಲೇನ್ ಮ್ಯಾಕ್ಸ್ವೆಲ್ ವಿರುದ್ಧ ಹಾಕಿದ್ದ ಮಾನನಷ್ಟ ಕೇಸ್ನ ಫೈಲ್ಸ್ ಇವು. ಇದರಲ್ಲಿ ಏನಿದೆ ಅಂದ್ರೆ ಫ್ಲೈಟ್ ಲ್ಯಾಗ್ಸ್, ಇಮೇಲ್ಸ್ ಮತ್ತು ಸಾಕ್ಷಿಗಳ ಹೇಳಿಕೆಗಳು. ಇಲ್ಲಿ ಹೆಸರಿದ್ದ ತಕ್ಷಣ ಎಲ್ಲರೂ ಕ್ರಿಮಿನಲ್ಸ್ ಅಂತ ಅರ್ಥ ಅಲ್ಲ. ಕೆಲವರು ಸಾಕ್ಷಿಗಳಾಗಿರ್ಬೋದು, ಕೆಲವರು ಪೊಲೀಸ್ ಆಗಿರ್ಬೋದು. ಆದರೆ ಯಾರ್ಯಾರು ಎಪ್ಸ್ಟೈನ್ ಜೊತೆ ಕ್ಲೋಸ್ ಆಗಿದ್ರು, ಯಾರ್ಯಾರು ಸುಳ್ಳು ಹೇಳಿದ್ರು ಅನ್ನೋದು ಈಗ ಬಯಲಾಗ್ತಿದೆ. ಇದು ಕೇವಲ ಕಾನೂನಿನ ವಿಷಯ ಅಲ್ಲ, ಇದು ನಂಬಿಕೆ ದ್ರೋಹದ ವಿಷಯ. ಇನ್ನೊಂದು ಮುಖ್ಯ ವಿಷಯ ಫ್ರೆಂಡ್ಸ್, ಸೋಷಿಯಲ್ ಮೀಡಿಯಾದಲ್ಲಿ ಬರೋದನ್ನೆಲ್ಲ ನಂಬಕ್ಕೆ ಹೋಗಬೇಡಿ. ಉದಾಹರಣೆಗೆ ಟಿವಿ ಹೋಸ್ಟ್ ಜಿಮ್ಮಿ ಕಿಮೆಲ್ ಹೆಸರು ಲಿಸ್ಟ್ ನಲ್ಲಿದೆ ಅಂತ ಒಂದು ಫೇಕ್ ಲಿಸ್ಟ್ ವೈರಲ್ ಆಗಿತ್ತು. ಆದರೆ ಒರಿಜಿನಲ್ ಫೈಲ್ಸ್ ಚೆಕ್ ಮಾಡಿದ್ರೆ ಜಿಮ್ಮಿ ಕಿಮೆಲ್ ಹೆಸರೇ ಇಲ್ಲ. ನಾವಿಲ್ಲಿ ಮಾತಾಡ್ತಿರೋದು ಕೇವಲ ಕೋರ್ಟ್ ದಾಖಲೆಗಳಲ್ಲಿ ಇರೋ ಮತ್ತು ಪ್ರಮುಖ ಮಾಧ್ಯಮಗಳು ದೃಢಪಡಿಸಿರೋ ಹೆಸರುಗಳ ಬಗ್ಗೆ ಮಾತ್ರ. ಗುರುಗಳ ಮುಖವಾಡ ಕಳಚಿದಾಗ ದೀಪಕ್ ಚೋಪ್ರಾ ಮತ್ತು ನೋಮ್ ಚೋಮ್ಸ್ಕಿ, ನಾವೆಲ್ಲ ದೀಪಕ್ ಚೋಪ್ರಾ ಅವರ ಬುಕ್ಸ್ ಓದಿರ್ತೀವಿ. ಅವ್ರು ಏನು ಹೇಳ್ತಾರೆ? ಶಾಂತಿ, ನೆಮ್ಮದಿ, ದೈವತ್ವ, ಹೆಣ್ಣಿನ ಪವಿತ್ರತೆ. ಆದರೆ ಎಪ್ಸ್ಟೈನ್ ಫೈಲ್ಸ್ನಲ್ಲಿ ಸಿಕ್ಕಿರೋ ಇಮೇಲ್ಸ್ ನೋಡಿದರೆ ಶಾಕ್ ಆಗುತ್ತೆ. 2017 ನವೆಂಬರ್ನಲ್ಲಿ ಒಂದು ಇಮೇಲ್ ಸಂಭಾಷಣೆ ಹೀಗೆ ನಡೆಯುತ್ತೆ. ಚೋಪ್ರಾ ಒಂದು ಮೆಡಿಟೇಷನ್ ಇವೆಂಟ್ ಮಾಡಿರ್ತಾರೆ. ಅದಕ್ಕೆ ಎಪ್ಸ್ಟೈನ್ ಏನಂತ ರಿಪ್ಲೈ ಮಾಡ್ತಾನೆ ಗೊತ್ತಾ? ನಾನು ಫ್ಲೋರಿಡಾದಲ್ಲಿದ್ದೀನಿ, ಆದರೆ ನಾನು 2 ಹುಡುಗಿಯರನ್ನ ಕಳಿಸ್ತೀನಿ ಅಂತ ಹೇಳ್ತಾನೆ. ಒಬ್ಬ ಜವಾಬ್ದಾರಿಯುತ ಗುರು ಏನು ಮಾಡಬೇಕು? ನೋ ಥ್ಯಾಂಕ್ಸ್, ಇದು ಸ್ಪಿರಿಚುವಲ್ ಕ್ಲಾಸ್ ಅಂತ ಹೇಳಬೇಕು ತಾನೇ. ಆದರೆ ಚೋಪ್ರಾ ಏನು ಹೇಳ್ತಾರೆ? ಪ್ಲೀಸ್ ಅವರ ಹೆಸರು ಕಳಿಸಿ, ನಾನು ಗೆಸ್ಟ್ ಲಿಸ್ಟ್ನಲ್ಲಿ ಸೇರಿಸ್ತೀನಿ, ಅರ್ಜೆಂಟಾಗಿ ಕಳಿಸಿ ಅಂತಾರೆ. ಅಷ್ಟೇ ಅಲ್ಲ ಫ್ರೆಂಡ್ಸ್, ಇನ್ನೊಂದು ಇಮೇಲ್ನಲ್ಲಿ ಚೋಪ್ರಾ ಎಪ್ಸ್ಟೈನ್ಗೆ ಹೇಳ್ತಾರೆ, ದೇವರು ಒಂದು ಕಲ್ಪನೆ, ಆದರೆ ಮುದ್ದಾದ ಹುಡುಗಿಯರೇ ಸತ್ಯ, ಕ್ಯೂಟ್ ಗರ್ಲ್ಸ್ ಆರ್ ರಿಯಲ್ ಅಂತ. ಸಾರ್ವಜನಿಕವಾಗಿ ಆತ್ಮದ ಬಗ್ಗೆ ಮಾತನಾಡೋರು ಖಾಸಗಿಯಾಗಿ ಹೆಣ್ಣು ಮಕ್ಕಳನ್ನ ವಸ್ತುಗಳ ತರ ನೋಡ್ತಾರೆ. ಇದು ಹಿಪೋಕ್ರಸಿ ಅಲ್ವಾ? 2026ರಲ್ಲಿ ಸೆವ್ಡಾ ರೂಬೆನ್ಸ್ ಅನ್ನೋ ಮಹಿಳೆ ಕೂಡ ಚೋಪ್ರಾ ವಿರುದ್ಧ ಆರೋಪ ಮಾಡಿದ್ದಾರೆ. ಚೋಪ್ರಾ ನನಗೆ ರಾತ್ರಿ ಮೀಟಿಂಗ್ಗೆ ಬರುವಂತೆ ಒತ್ತಾಯಿಸಿದ್ರು ಅಂತ. ಇನ್ನು ವಿಶ್ವದ ಶ್ರೇಷ್ಠ ಬುದ್ಧಿಜೀವಿ ನೋಮ್ ಚೋಮ್ಸ್ಕಿ, ಇವರು ಬಂಡವಾಳಶಾಹಿಗಳ ವಿರುದ್ಧ, ಶ್ರೀಮಂತರ ದಬ್ಬಾಳಿಕೆ ವಿರುದ್ಧ ಮಾತಾಡ್ತಾರೆ. ಆದರೆ ಇವರೇ ಎಪ್ಸ್ಟೈನ್ ಜೊತೆ ಮೀಟಿಂಗ್ ಮಾಡ್ತಾರೆ. ಎಪ್ಸ್ಟೈನ್ ಅಕೌಂಟಿಂದ ದುಡ್ಡು ಟ್ರಾನ್ಸ್ಫರ್ ಮಾಡಿಸ್ಕೋತಾರೆ. ಒಂದು ಮೇಲ್ನಲ್ಲಿ ಕೆರಿಬಿಯನ್ ಐಲ್ಯಾಂಡ್ ಬಗ್ಗೆ ಫ್ಯಾಂಟಸಿ ಮಾಡ್ಕೋತಿದ್ದೀನಿ ಅಂತ ಬರೀತಾರೆ. ಎಪ್ಸ್ಟೈನ್ ಐಲ್ಯಾಂಡ್ ಅಂದ್ರೆ ಏನು ಅಂತ ಜಗತ್ತಿಗೆ ಗೊತ್ತಿತ್ತು, ಆದರೆ ಇವರಿಗೆ ಗೊತ್ತಿರಲಿಲ್ವಾ? ಎಪ್ಸ್ಟೈನ್ ಅಪರಾಧಿ ಅಂತ ಗೊತ್ತಾದ ಮೇಲೂ ಇದನ್ನೆಲ್ಲ ಇಗ್ನೋರ್ ಮಾಡು ಅಂತ ಎಪ್ಸ್ಟೈನ್ಗೆ ಸಲಹೆ ಕೊಡ್ತಾರೆ ಚೋಮ್ಸ್ಕಿ. ನೈತಿಕತೆ ಎಲ್ಲಿ ಹೋಯ್ತು? ಈಗ ಬರೋಣ ನಮ್ಮ ಭಾರತದ ಕನೆಕ್ಷನ್ ಕಡೆಗೆ.
ರಿಲಯನ್ಸ್ ADAG ಬಾಸ್ ಅನಿಲ್ ಅಂಬಾನಿ ಇವರ ಹೆಸರು ಈ ಲಿಸ್ಟ್ನಲ್ಲಿ ಬಂದಿದ್ದು ತುಂಬಾನೇ ಇಂಟ್ರೆಸ್ಟಿಂಗ್ ಮತ್ತು ಸೀರಿಯಸ್. 2026 ರಿಲೀಸ್ ಪ್ರಕಾರ ಅಂಬಾನಿ 2017 ಮತ್ತು 19 ಟೈಮ್ನಲ್ಲಿ ಎಪ್ಸ್ಟೀನ್ ಜೊತೆ ಕಾಂಟ್ಯಾಕ್ಟ್ ನಲ್ಲಿದ್ರು. 2026 ರಿಲೀಸ್ ಪ್ರಕಾರ ಅಂಬಾನಿ 2017 ಮತ್ತು 2019 ಟೈಮ್ನಲ್ಲಿ ಎಪ್ಸ್ಟೀನ್ ಜೊತೆ ಕಾಂಟ್ಯಾಕ್ಟ್ ನಲ್ಲಿದ್ರು. ಇಲ್ಲಿ ಮ್ಯಾಟ್ರ್ ಏನ್ ಗೊತ್ತಾ? ಅನಿಲ್ ಅಂಬಾನಿ ಎಪ್ಸ್ಟೀನ್ಗೆ ಮೇಲ್ ಮಾಡಿ ನನಗೆ ಟ್ರಂಪ್ ಅಳಿಯ ಜೇರೆಡ್ ಕುಶ್ನರ್ ಮತ್ತು ಸ್ಟೀವ್ ಬ್ಯಾನನ್ ಜೊತೆ ಅರ್ಜೆಂಟ್ ಆಗಿ ಮೀಟಿಂಗ್ ಫಿಕ್ಸ್ ಮಾಡಿಸಿ ಅಂತ ಕೇಳ್ತಾರೆ. ಯಾಕೆ? ಆಗ ಪ್ರಧಾನಿ ಮೋದಿ ಅಮೆರಿಕಕ್ಕೆ ಹೋಗೋರಿದ್ರು. ಎಪ್ಸ್ಟೀನ್ ತನ್ನ ಫ್ರೆಂಡ್ ಸ್ಟೀವ್ ಬ್ಯಾನನ್ಗೆ ಮೆಸೇಜ್ ಮಾಡಿ ನಾನು ಭೇಟಿಯಾದ ವ್ಯಕ್ತಿ ಅಂದ್ರೆ ಅಂಬಾನಿ ಪ್ರಧಾನಿ ನರೇಂದ್ರ ಮೋದಿಯವರ ಮನುಷ್ಯ ಅಂತ ಹೇಳ್ತಾನೆ. ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ಅನಿಲ್ ಅಂಬಾನಿ ತಮ್ಮ ಬಿಸ್ನೆಸ್ ಅಥವಾ ದೇಶದ ಕೆಲಸಕ್ಕೋಸ್ಕರ ಒಬ್ಬ ಸೆಕ್ಸ್ ಅಫೆಂಡರ್ ಹತ್ರ ಸಹಾಯ ಕೇಳ್ತಾರೆ. ಅಂದ್ರೆ ಅಧಿಕಾರ ಪಡೆಯೋಕೆ ಅಥವಾ ಕಾಂಟ್ಯಾಕ್ಟ್ಸ್ ಬೆಳೆಸೋಕೆ ಇವರಿಗೆ ಆ ವ್ಯಕ್ತಿಯ ಕ್ಯಾರೆಕ್ಟರ್ ಮ್ಯಾಟರ್ ಆಗಲ್ಲ, ಕೆಲಸ ಆದ್ರೆ ಸಾಕು ಅನ್ನೋ ಮೆಂಟಾಲಿಟಿ ಇಲ್ಲಿ ಎದ್ದು ಕಾಣುತ್ತೆ. ಎಪ್ಸ್ಟೀನ್ ಒಬ್ಬ ಬ್ರೋಕರ್ ತರ ಕೆಲಸ ಮಾಡ್ತಿದ್ದ ಅನ್ನೋದು ಇದರಿಂದ ಪ್ರೂವ್ ಆಗುತ್ತೆ. ಅಷ್ಟೇ ಅಲ್ಲ, ರಫೇಲ್ ಡೀಲ್ ಟೈಮ್ನಲ್ಲಿ ಅಂಬಾನಿ ಫ್ರಾನ್ಸ್ ಪ್ರೆಸಿಡೆಂಟ್ ಜೊತೆ ಡಿನ್ನರ್ಗೆ ಹೋಗಬೇಕಿತ್ತು ಅಂತ ಎಪ್ಸ್ಟೀನ್ ಮೀಟಿಂಗ್ ಕ್ಯಾನ್ಸಲ್ ಮಾಡಿದ್ರು ಅನ್ನೋ ಮಾಹಿತಿನೂ ಇದೆ. ಇನ್ನು ಜಗತ್ತಿನ ಅತಿ ಶ್ರೀಮಂತರು ಮತ್ತು ಬ್ಯಾಂಕರ್ಗಳ ಕತೆ ಕೇಳಿದ್ರೆ ತಲೆ ತಿರುಗುತ್ತೆ. ಮೈಕ್ರೋಸಾಫ್ಟ್ನ ಬಿಲ್ ಗೇಟ್ಸ್ ಇವರು ಜಗತ್ತಿನ ಹೆಣ್ಣು ಮಕ್ಕಳ ಆರೋಗ್ಯದ ಬಗ್ಗೆ ಸಬಲೀಕರಣದ ಬಗ್ಗೆ ಕೋಟಿ ಕೋಟಿ ಖರ್ಚು ಮಾಡ್ತಾರೆ. ಆದರೆ ರಿಯಲ್ ಲೈಫ್ನಲ್ಲಿ ಎಪ್ಸ್ಟೀನ್ ಬಿಲ್ ಗೇಟ್ಸ್ಗೆ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದ. ಗೇಟ್ಸ್ಗೆ ರಷ್ಯಾದ ಬ್ರಿಡ್ಜ್ ಪ್ಲೇಯರ್ ಮಿಲಾ ಆಂಟೋನೋವಾ ಜೊತೆ ಅಫೇರ್ ಇತ್ತು. ಆಕೆ ಓದಿನ ಖರ್ಚನ್ನ ಎಪ್ಸ್ಟೀನ್ ಕಟ್ಟಿದ್ದ. ನನ್ನ ದುಡ್ಡು ವಾಪಸ್ ಕೊಡು, ಇಲ್ಲ ಅಂದ್ರೆ ವಿಷಯ ಲೀಕ್ ಮಾಡ್ತೀನಿ ಅಂತ ಎಪ್ಸ್ಟೀನ್ ಬೆದರಿಕೆ ಹಾಕಿದ್ದ. ಬಿಲ್ ಗೇಟ್ಸ್ ಎಪ್ಸ್ಟೀನ್ ಮನೆಗೆ ಹೋಗ್ತಿದ್ರು, ಅಲ್ಲಿನ ವಾತಾವರಣ ನೋಡ್ತಿದ್ರು, ಆದ್ರೂ ಅವರ ಜೊತೆ ಬಿಸ್ನೆಸ್ ಮಾತಾಡ್ತಿದ್ರು. ಯಾಕಂದ್ರೆ ಎಪ್ಸ್ಟೀನ್ ಹತ್ರ ಪವರ್ ಇತ್ತು, ಕಾಂಟ್ಯಾಕ್ಟ್ ಇತ್ತು. ಗೇಟ್ಸ್ಗೆ ನೊಬೆಲ್ ಪ್ರಶಸ್ತಿ ಬೇಕಿತ್ತು, ಅದಕ್ಕೆ ಎಪ್ಸ್ಟೀನ್ ಸಹಾಯ ಮಾಡ್ತಾನೆ ಅಂದ್ಕೊಂಡಿದ್ರು. ಟೆಸ್ಲಾ ಬಾಸ್ ಎಲನ್ ಮಸ್ಕ್ ಕೂಡ ಲಿಸ್ಟ್ ನಲ್ಲಿದ್ದಾರೆ. ಆದ್ರೆ ಟ್ವಿಸ್ಟ್ ಏನಂದ್ರೆ ಮಸ್ಕ್ ಕುಂಫು ಕಲಿಯೋ ಬಗ್ಗೆ ಎಪ್ಸ್ಟೀನ್ ಗರ್ಲ್ ಫ್ರೆಂಡ್ ಜೊತೆ ಮೇಲ್ ಮಾಡಿದ್ರು ಅಷ್ಟೇ. ನಾನು ಯಾವತ್ತೂ ಎಪ್ಸ್ಟೀನ್ ಐಲ್ಯಾಂಡ್ಗೆ ಹೋಗಿಲ್ಲ ಅಂತ ಮಸ್ಕ್ ಕ್ಲಿಯರ್ ಮಾಡಿದ್ದಾರೆ. ಫೈಲ್ಸ್ನಲ್ಲೂ ಅವರು ತಪ್ಪು ಮಾಡಿದ್ದಾರೆ ಅನ್ನೋಕೆ ಸಾಕ್ಷಿ ಇಲ್ಲ. ನೆಕ್ಸ್ಟ್ ಲೆವೆಲ್ ಶಾಕ್ ಅಂದ್ರೆ JP ಮೋರ್ಗನ್ ಬ್ಯಾಂಕ್ನ ಬಾಸ್ ಜೆಸ್ ಸ್ಟೇಲಿ ಇವರು ಎಪ್ಸ್ಟೀನ್ ಜೊತೆ 1200ಕ್ಕೂ ಹೆಚ್ಚು ಇಮೇಲ್ ಎಕ್ಸ್ಚೇಂಜ್ ಮಾಡಿದ್ದಾರೆ. ಅದರಲ್ಲಿ ಹುಡುಗಿಯರ ಫೋಟೋ ಕಳಿಸಿ ಸ್ನೋ ವೈಟ್ ಹೇಗಿದ್ದಾಳೆ, ಬ್ಯೂಟಿ ಅಂಡ್ ದ ಬೀಸ್ಟ್ ಅಂತ ಡಿಸ್ನಿ ಪ್ರಿನ್ಸೆಸ್ ಹೆಸರುಗಳಲ್ಲಿ ಕೋಡ್ ವರ್ಡ್ ಬಳಸ್ತಾರೆ. ಬ್ಯಾಂಕ್ಗಳು ಎಪ್ಸ್ಟೀನ್ ಅಕೌಂಟಿಂದ ಹ್ಯೂಮನ್ ಟ್ರಾಫಿಕಿಂಗ್ಗೆ ದುಡ್ಡು ಹೋಗ್ತಿದೆ ಅಂತ ಗೊತ್ತಿದ್ರು ಸುಮ್ಮನಿದ್ರು. ಯಾಕಂದ್ರೆ ಎಪ್ಸ್ಟೀನ್ ಇವರಿಗೆ ದೊಡ್ಡ ಕಸ್ಟಮರ್. ರಾಜಕೀಯ ನಾಯಕರ ವಿಷಯಕ್ಕೆ ಬಂದ್ರೆ ಇಲ್ಲಿ ಪಕ್ಷಪಾತ ಇಲ್ಲ, ಎಲ್ಲರೂ ಒಂದೇ. ಬಿಲ್ ಕ್ಲಿಂಟನ್ ಎಪ್ಸ್ಟೀನ್ ಫ್ಲೈಟ್ನಲ್ಲಿ ಆಫ್ರಿಕಾ, ಏಷ್ಯಾ ಅಂತ ಟ್ರಾವೆಲ್ ಮಾಡಿದ್ದಾರೆ. ಫೈಲ್ಸ್ನಲ್ಲಿ ಇವರ ಹೆಸರು 50ಕ್ಕೂ ಹೆಚ್ಚು ಸಲ ಇದೆ. ಸಾಕ್ಷಿಯೊಬ್ರು ಹೇಳ್ತಾರೆ, ಎಪ್ಸ್ಟೀನ್ ಒಮ್ಮೆ ಕ್ಲಿಂಟನ್ಗೆ ಚಿಕ್ಕ ಹುಡುಗಿಯರು ಅಂದ್ರೆ ಇಷ್ಟ, ಹಿ ಲೈಕ್ಸ್ ದೆಮ್ ಯಂಗ್ ಅಂತ ಹೇಳಿದಂತೆ. ಕ್ಲಿಂಟನ್ ಎಷ್ಟೇ ಡಿನೈ ಮಾಡಿದ್ರು ಫೋಟೋಗಳು ಸುಳ್ಳು ಹೇಳಲ್ಲ. ಡೊನಾಲ್ಡ್ ಟ್ರಂಪ್ ಕೂಡ ಎಪ್ಸ್ಟೀನ್ ಹಳೇ ಫ್ರೆಂಡ್, ಅವನು ಗ್ರೇಟ್ ಗೈ, ಅವನಿಗೆ ಸುಂದರ ಹುಡುಗಿಯರು ಅಂದ್ರೆ ಇಷ್ಟ ಅಂತ ಟ್ರಂಪ್ ಹೇಳಿದ್ರು. ಆದರೆ 2026 ಫೈಲ್ಸ್ ಪ್ರಕಾರ ಸಾಕ್ಷಿಯೊಬ್ರು ನಾವು ಟ್ರಂಪ್ ಕ್ಯಾಸಿನೋಗೆ ಹೋಗಿದ್ವಿ, ಆದರೆ ಟ್ರಂಪ್ ಜೊತೆ ನಾನೇನು ಮಾಡಿಲ್ಲ, ಮಸಾಜ್ ಕೂಡ ಮಾಡಿಲ್ಲ ಅಂತ ಕ್ಲಿಯರ್ ಆಗಿ ಹೇಳಿದ್ದಾರೆ. ಆದರೆ ಸ್ಟೀವ್ ಬ್ಯಾನನ್ಗೆ ಎಪ್ಸ್ಟೀನ್ ಒಂದು ಮೆಸೇಜ್ ಆಗ್ತಾನೆ, ನಾನು ನೀನು ಫ್ರೆಂಡ್ಸ್ ಅಂತ ಗೊತ್ತಾದ್ರೆ ಟ್ರಂಪ್ಗೆ ಬೆವರುತ್ತೆ ಅಂತ. ಅಂದ್ರೆ ಟ್ರಂಪ್ಗೂ ಎಪ್ಸ್ಟೀನ್ ಹತ್ರ ಇರೋ ರಹಸ್ಯಗಳ ಬಗ್ಗೆ ಭಯ ಇತ್ತ. ಇನ್ನು ಪ್ರಿನ್ಸ್ ಆಂಡ್ರೂ ಬ್ರಿಟನ್ ರಾಣಿಯ ಮಗ, ಇವರ ಮೇಲಿರೋದು ಡೈರೆಕ್ಟ್ ರೇಪ್ ಅಲಿಗೇಷನ್. ವರ್ಜಿನಿಯಾ ಜುಫ್ರೆ ತನಗೆ 17 ವರ್ಷ ಇದ್ದಾಗ ಪ್ರಿನ್ಸ್ ಆಂಡ್ರೂ ಜೊತೆ ಮಲಗುವಂತೆ ಫೋರ್ಸ್ ಮಾಡಿದ್ರು ಅಂತಾರೆ. ಇನ್ನೊಬ್ಬ ಸಾಕ್ಷಿ ಜೊಹಾನಾ ಜೋಬರ್ಗ್, ಆಂಡ್ರೂ ಒಂದು ಗೊಂಬೆ ಜೊತೆ ಫೋಟೋ ತೆಗೆಯುವಾಗ ತನ್ನ ಎದೆ ಮುಟ್ಟಿದ್ರು ಅಂತಾರೆ. ರಾಜಮನೆತನದ ಗೌರವ ಉಳಿಸ್ಕೊಳ್ಳೋಕೆ ಕೋಟಿಗಟ್ಟಲೆ ದುಡ್ಡು ಕೊಟ್ಟು ಕೇಸ್ ಮುಚ್ಚಾಕಿದ್ರು. ಫ್ರೆಂಡ್ಸ್, ನೀವು ಇಂಟರ್ನೆಟ್ ಅಲ್ಲಿ ನೋಡಿರ್ಬೋದು, ಸ್ಟೀಫನ್ ಹಾಕಿಂಗ್ ಅವರು ಕುಬ್ಜರನ್ನ ಬೆತ್ತಲೆ ಮಾಡಿ ಬೋರ್ಡ್ ಮೇಲೆ ಮ್ಯಾಥ್ಸ್ ಮಾಡೋದನ್ನ ನೋಡ್ತಿದ್ರು ಅಂತ. ರಿಯಲಿ ನಂಬೇಡಿ, ಅದು ಫೇಕ್ ನ್ಯೂಸ್. ಎಪ್ಸ್ಟೀನ್ ಫೈಲ್ಸ್ನಲ್ಲಿ ಇರೋ ಸತ್ಯ ಏನಂದ್ರೆ, ಹಾಕಿಂಗ್ ಅವರು ಎಪ್ಸ್ಟೀನ್ ಆಯೋಜಿಸಿದ್ದ ಸೈನ್ಸ್ ಕಾನ್ಫರೆನ್ಸ್ಗೆ ಹೋಗಿದ್ರು. ಎಪ್ಸ್ಟೀನ್ ಒಂದು ಮೇಲ್ನಲ್ಲಿ ಹಾಕಿಂಗ್ ಆ ತರಹದ ಪಾರ್ಟಿಗಳಲ್ಲಿ ಇರಲಿಲ್ಲ ಅಂತ ಸಾಬೀತು ಮಾಡಿದ್ರೆ ರಿವಾರ್ಡ್ ಕೊಡ್ತೀನಿ ಅಂತ ಬರೆದಿದ್ದಾನೆ. ಅಂದ್ರೆ ಎಪ್ಸ್ಟೀನ್ನೇ ಹಾಕಿಂಗ್ ಪರವಾಗಿದ್ದ. ಈಗ ಲೇಟೆಸ್ಟ್ 2026 ಅಪ್ಡೇಟ್ ನೋಡೋಣ.
ಅಮೆರಿಕದ ಕಾಂಗ್ರೆಸ್ ಸದಸ್ಯರಾದ ರೋ ಖನ್ನಾ ಮತ್ತು ಥಾಮಸ್ ಮ್ಯಾಸಿ ಎಪ್ಸ್ಟೀನ್ ಫೈಲ್ಸ್ನಲ್ಲಿ ಕಪ್ಪಾಗಿ ಮುಚ್ಚಿಟ್ಟಿದ್ದ 6 ಜನರ ಹೆಸರನ್ನ ರಿವೀಲ್ ಮಾಡಿದ್ದಾರೆ. ಅದರಲ್ಲಿ ಒಬ್ಬರು ಸುಲ್ತಾನ್ ಅಹಮದ್ ಬಿನ್ ಸುಲಾಯೆಮ್. ಇವರು ದುಬೈ ಮೂಲದ DP ವರ್ಲ್ಡ್ ಕಂಪನಿಯ CEO. ಎಪ್ಸ್ಟೀನ್ ಇವರಿಗೆ ಆ ಟಾರ್ಚರ್ ವಿಡಿಯೋ ನನಗೆ ಇಷ್ಟ ಆಯಿತು ಅಂತ ಮೇಲ್ ಮಾಡಿದ್ನಂತೆ. ಅದು ಯಾವ ವಿಡಿಯೋ ಅನ್ನೋದು ಇನ್ನೂ ಮಿಸ್ಟ್ರಿಯಾಗೇ ಇದೆ. ಫ್ರೆಂಡ್ಸ್, ಇವರೆಲ್ಲ ಯಾಕೆ ಹೀಗೆ ಮಾಡ್ತಾರೆ? ಇವರ ಹತ್ರ ದುಡ್ಡಿದೆ, ಹೆಸರಿದೆ, ಪವರ್ ಇದೆ. ಆದರೂ ಯಾಕೆ ಒಬ್ಬ ಕ್ರಿಮಿನಲ್ ಜೊತೆ ಸೇರ್ತಾರೆ? ಆನಂದ್ ಗಿರಿಧರದಾಸ್ ಅನ್ನೋ ಲೇಖಕರು ಇದನ್ನ ಚೆನ್ನಾಗಿ ವಿವರಿಸ್ತಾರೆ. ಇವರು ಒಂದು ಎಪ್ಸ್ಟೀನ್ ಕ್ಲಾಸ್ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಇವರ ಸಿದ್ಧಾಂತ ಏನು ಗೊತ್ತಾ? ನಾವು ರೂಲ್ಸ್ ಫಾಲೋ ಮಾಡೋಕ್ಕಲ್ಲ, ರೂಲ್ಸ್ ಮಾಡೋಕೆ ಇರೋರು. ಇವರು ಸಾರ್ವಜನಿಕವಾಗಿ ನೈತಿಕತೆ ಬಗ್ಗೆ ಪಾಠ ಮಾಡ್ತಾರೆ, ಆದರೆ ಪ್ರೈವೇಟ್ ಆಗಿ ಅವರಿಗೆ ಅವರದ್ದೇ ಆದ ಪ್ರಪಂಚ ಇದೆ. ಅಲ್ಲಿ ಏನು ಮಾಡಿದ್ರು ನಡೆಯುತ್ತೆ. ನನಗೇನು ಗೊತ್ತಿಲ್ಲ ಅಂತ ಹೇಳಿ ಜಾರ್ಕೊಳ್ಳೋದು ಇವರ ಟ್ರಿಕ್. ಬಿಲ್ ಗೇಟ್ಸ್ ಆಗಲಿ, ಚೋಪ್ರಾ ಆಗಲಿ ಎಪ್ಸ್ಟೀನ್ ತಪ್ಪು ಮಾಡ್ತಿದ್ದಾನೆ ಅಂತ ಗೊತ್ತಿದ್ರು ಸುಮ್ಮನಿದ್ರು. ಯಾಕಂದ್ರೆ ಎಪ್ಸ್ಟೀನ್ ಅವರಿಗೆ ಉಪಯೋಗ ಆಗ್ತಿದ್ದ. ಅವರಿಗೆ ತಮ್ಮ ಲಾಭ ಮುಖ್ಯವೇ ಹೊರತು ಅಲ್ಲಿ ಶೋಷಣೆಗೆ ಒಳಗಾಗ್ತಿದ್ದ ಹುಡುಗಿಯರಲ್ಲ. ಇದನ್ನೇ ನಾವು ಮೋರಲ್ ಬ್ಯಾಂಕರಪ್ಸಿ ಅಥವಾ ನೈತಿಕ ದಿವಾಳಿತನ ಅನ್ನೋದು. ಸಮಾಜಕ್ಕೆ ಮಾದರಿ ಆಗಬೇಕಾದವರು ಕತ್ತಲಲ್ಲಿ ಕೃತ್ಯ ಎಸಗುವವರ ಜೊತೆ ಕೈ ಜೋಡಿಸ್ತಾರೆ. ಸೊ ಫ್ರೆಂಡ್ಸ್, ಎಪ್ಸ್ಟೀನ್ ಫೈಲ್ಸ್ ಕೇವಲ ಒಂದು ಸ್ಕ್ಯಾಂಡಲ್ ಅಲ್ಲ, ಇದು ನಮ್ಮ ಸಿಸ್ಟಮ್ ಹೇಗೆ ಕೆಟ್ಟು ಹೋಗಿದೆ ಅನ್ನೋದಕ್ಕೆ ಸಾಕ್ಷಿ. ಹಣ ಮತ್ತು ಅಧಿಕಾರ ಇದ್ರೆ ಎಂಥ ತಪ್ಪು ಮಾಡಿದ್ರು ನಾನು ದೇವರ ಬಗ್ಗೆ ಮಾತಾಡ್ತೀನಿ, ನಾನು ಸೈನ್ಸ್ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿ ಎಸ್ಕೇಪ್ ಆಗ್ಬೋದು ಅಂತ ಇವರು ಅಂದ್ಕೊಂಡಿದ್ರು. ಆದರೆ ಸತ್ಯ ಯಾವತ್ತಿದ್ರೂ ಹೊರಗೆ ಬಂದೇ ಬರುತ್ತೆ. 2026ರ ಈ ಫೈಲ್ಸ್ ಅವರ ಮುಖವಾಡವನ್ನ ಎಳೆದು ಬಿಸಾಕಿದೆ. ಎಪ್ಸ್ಟೀನ್ ಸತ್ತಿರಬಹುದು, ಮ್ಯಾಕ್ಸ್ವೆಲ್ ಜೈಲಲ್ಲಿರಬಹುದು, ಆದರೆ ಇವ್ರ ಜೊತೆ ಶಾಮೀಲಾಗಿದ್ದ ಈ ಬಿಗ್ ಗನ್ಸ್ ಇನ್ನೂ ಆಚೆ ಓಡಾಡ್ತಿದ್ದಾರೆ. ಇವ್ರಿಗೆ ಶಿಕ್ಷೆ ಆಗುತ್ತಾ ಅಥವಾ ದುಡ್ಡಿನ ಪವರ್ ಮುಂದೆ ಕಾನೂನು ಮತ್ತೆ ಸೋಲುತ್ತಾ? ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮತ್ತು ಈ ತರಹದ ಆಳವಾದ ವಿಶ್ಲೇಷಣೆ ಅಂದರೆ ಡೀಪ್ ಡೈವ್ ಅನಾಲಿಸಿಸ್ ಬೇಕಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದು ಕೇವಲ ಸುದ್ದಿ ಅಥವಾ ಸುದ್ದಿಯ ವಿಶ್ಲೇಷಣೆ ಅಲ್ಲ, ಇದೊಂದು ಚಳುವಳಿ. ಜೈ ಹಿಂದ್, ಜೈ ಕರ್ನಾಟಕ. ನೋಡ್ತಾ ಇರಿ ಫಸ್ಟ್ ಕನ್ನಡ, ಆಗೋದಲ್ಲ ಒಳ್ಳೆಯದಕ್ಕೆ.